ನೋಡಿ, ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ 1 ಗಂಟೆ ಮಾತನಾಡಿ ಸಂಪುಟ ಪುನರ್ರಚನೆ ಮಾಡಿ ಅಂತ ಆಗ್ರಹವನ್ನು ಹೇರಿ ಬಂದಿದ್ದಾರೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅದೇ ಏರಿಯಾದಲ್ಲಿ ಇದ್ರೂ ಕೂಡ ಇನ್ನೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. 2 ದಿನಗಳಾದ್ರೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. ಒಂದು ರೀತಿಯ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ನಡೆ ಅತ್ಯಂತ ಕುತೂಹಲ ಮೂಡಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಕಿಚ್ಚು ದಗದಗಿಸ್ತಾ ಇದೆ. ದಿನದಿಂದ ದಿನಕ್ಕೆ ನಾಯಕತ್ವ ಬದಲಾವಣೆ ಸಮರ ಜೋರಾಗ್ತಾನೆ ಸಾಗ್ತಿದೆ. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಇಬ್ಬರ ಕಿತ್ತಾಟ ತನಿಸೋಕೆ ಖರ್ಗೆ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಖರ್ಗೆಯಿಂದ ಡಿಕೆ ಶಿವಕುಮಾರ್ ದೂರ ದೂರ. 2 ದಿನ ಕಳೆದರೂ ಮಾತಿಲ್ಲ, ಕಥೆಯಿಲ್ಲ. ಪವರ್ ಶೇರಿಂಗ್ ಫೈಟ್ಗೆ ಮದ್ದರಿಯೋಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ರಾಜ್ಯಕ್ಕೆ ಬಂದು 2 ದಿನಗಳೇ ಕಳೆದಿವೆ. ಬೆಂಗಳೂರಿಗೆ ಬಂದ ದಿನವೇ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಖರ್ಗೆ ಸಾಹೇಬರು 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಎಐಸಿಸಿ ಅಧ್ಯಕ್ಷರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಖರ್ಗೆಯಿಂದ ಡಿಕೆಶಿ ದೂರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದು 2 ದಿನಗಳೇ ಕಳೆದಿವೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಖರ್ಗೆ ಸಾಹೇಬರನ್ನ ಇದುವರೆಗೂ ಭೇಟಿ ಮಾಡಿಲ್ಲ. ಡಿಕೆಶಿ ಆಪ್ತರು ಕೂಡ ಖರ್ಗೆ ನಿವಾಸದ ಬಳಿ ಸುಳಿದಿಲ್ಲ. ಇಬ್ಬರ ಮನೆಯೂ ಕೂಡ ಸದಾಶಿವನಗರದಲ್ಲಿದ್ದರೂ ಕನಕಪುರ ಬಂಡೆ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾದರೂ ಎಐಸಿಸಿ ಅಧ್ಯಕ್ಷರ ಮನೆ ಕಡೆಗೆ ಮಾತ್ರ ಮುಖ ಮಾಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರರ ಈ ನಡೆ ಕುತೂಹಲವನ್ನ ಕೆರಳಿಸಿದೆ. ಕನಕಪುರ ಬಂಡೆಯ ಈ ಮೌನದ ಹಿಂದೆ ನಾನಾ ತಂತ್ರಗಳೇ ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ನಿನ್ನೆ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ನಡೀತು? ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರನ್ನ ಭೇಟಿಯಾದರು. ಕೆಜೆ ಜಾರ್ಜ್ ಅವರ ನಿವಾಸದಲ್ಲೇನೆ ಸುಮಾರು 1 ಗಂಟೆ ರಹಸ್ಯ ಸಭೆ ನಡೆಸಿದ್ರು. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಹನ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಮೀಟಿಂಗ್ ಇದು. ನಾಯಕತ್ವ ಬದಲಾವಣೆಯ ಸಂಬಂಧ 1 ಅವರ್ ಡಿಸ್ಕಷನ್ ಆಗಿದೆ. ಸಿಎಂ ಖರ್ಗೆ ಇವರಿಬ್ಬರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು ಕೆಜೆ ಜಾರ್ಜ್ ಅವರು. ನಿನ್ನೆ ಅಂದ್ರೆ ಖರ್ಗೆ ಅವರ ಸಂದೇಶವನ್ನ ಹೊತ್ತು ತಂದಿದ್ರ ಕೆಜೆ ಜಾರ್ಜ್ ಅವರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ 1 ಅವರ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಏನು ಮಾತನಾಡಿದ್ರು ಮತ್ತು ವೈ ಕೆಜೆ ಜಾರ್ಜ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೆ ಜಾರ್ಜ್ ಅವರ ಮುಖಾಂತರವೇ ಈ ಸಂದೇಶವನ್ನ ಕಳುಹಿಸಲಾಯಿತು ಅಂತ. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕೆ ಕೆಜೆ ನೋಡಿ, ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ 1 ಗಂಟೆ ಮಾತನಾಡಿ ಸಂಪುಟ ಪುನರ್ರಚನೆ ಮಾಡಿ ಅಂತ ಆಗ್ರಹವನ್ನು ಹೇರಿ ಬಂದಿದ್ದಾರೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅದೇ ಏರಿಯಾದಲ್ಲಿ ಇದ್ರೂ ಕೂಡ ಇನ್ನೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. 2 ದಿನಗಳಾದ್ರೂ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. ಒಂದು ರೀತಿಯ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ನಡೆ ಅತ್ಯಂತ ಕುತೂಹಲ ಮೂಡಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಕಿಚ್ಚು ದಗದಗಿಸ್ತಾ ಇದೆ. ದಿನದಿಂದ ದಿನಕ್ಕೆ ನಾಯಕತ್ವ ಬದಲಾವಣೆ ಸಮರ ಜೋರಾಗ್ತಾನೆ ಸಾಗ್ತಿದೆ. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಇಬ್ಬರ ಕಿತ್ತಾಟ ತನಿಸೋಕೆ ಖರ್ಗೆ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ಖರ್ಗೆಯಿಂದ ಡಿಕೆ ಶಿವಕುಮಾರ್ ದೂರ ದೂರ. 2 ದಿನ ಕಳೆದರೂ ಮಾತಿಲ್ಲ, ಕಥೆಯಿಲ್ಲ. ಪವರ್ ಶೇರಿಂಗ್ ಫೈಟ್ಗೆ ಮದ್ದರಿಯೋಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ರಾಜ್ಯಕ್ಕೆ ಬಂದು 2 ದಿನಗಳೇ ಕಳೆದಿವೆ. ಬೆಂಗಳೂರಿಗೆ ಬಂದ ದಿನವೇ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಖರ್ಗೆ ಸಾಹೇಬರು 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಎಐಸಿಸಿ ಅಧ್ಯಕ್ಷರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಖರ್ಗೆಯಿಂದ ಡಿಕೆಶಿ ದೂರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದು 2 ದಿನಗಳೇ ಕಳೆದಿವೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಖರ್ಗೆ ಸಾಹೇಬರನ್ನ ಇದುವರೆಗೂ ಭೇಟಿ ಮಾಡಿಲ್ಲ. ಡಿಕೆಶಿ ಆಪ್ತರು ಕೂಡ ಖರ್ಗೆ ನಿವಾಸದ ಬಳಿ ಸುಳಿದಿಲ್ಲ. ಇಬ್ಬರ ಮನೆಯೂ ಕೂಡ ಸದಾಶಿವನಗರದಲ್ಲಿದ್ದರೂ ಕನಕಪುರ ಬಂಡೆ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾದರೂ
ಎಐಸಿಸಿ ಅಧ್ಯಕ್ಷರ ಮನೆ ಕಡೆಗೆ ಮಾತ್ರ ಮುಖ ಮಾಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರರ ಈ ನಡೆ ಕುತೂಹಲವನ್ನ ಕೆರಳಿಸಿದೆ. ಕನಕಪುರ ಬಂಡೆಯ ಈ ಮೌನದ ಹಿಂದೆ ನಾನಾ ತಂತ್ರಗಳೇ ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ನಿನ್ನೆ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ನಡೀತು? ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರನ್ನ ಭೇಟಿಯಾದರು. ಕೆಜೆ ಜಾರ್ಜ್ ಅವರ ನಿವಾಸದಲ್ಲೇನೆ ಸುಮಾರು 1 ಗಂಟೆ ರಹಸ್ಯ ಸಭೆ ನಡೆಸಿದ್ರು. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಹನ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಮೀಟಿಂಗ್ ಇದು. ನಾಯಕತ್ವ ಬದಲಾವಣೆಯ ಸಂಬಂಧ 1 ಅವರ್ ಡಿಸ್ಕಷನ್ ಆಗಿದೆ. ಸಿಎಂ ಖರ್ಗೆ ಇವರಿಬ್ಬರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು ಕೆಜೆ ಜಾರ್ಜ್ ಅವರು. ನಿನ್ನೆ ಅಂದ್ರೆ ಖರ್ಗೆ ಅವರ ಸಂದೇಶವನ್ನ ಹೊತ್ತು ತಂದಿದ್ರ ಕೆಜೆ ಜಾರ್ಜ್ ಅವರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ 1 ಅವರ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಏನು ಮಾತನಾಡಿದ್ರು ಮತ್ತು ವೈ ಕೆಜೆ ಜಾರ್ಜ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೆ ಜಾರ್ಜ್ ಅವರ ಮುಖಾಂತರವೇ ಈ ಸಂದೇಶವನ್ನ ಕಳುಹಿಸಲಾಯಿತು ಅಂತ. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯಾಕೆ ಕೆಜೆ ಮನೆ ಕಡೆಗೆ ಮಾತ್ರ ಮುಖ ಮಾಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರರ ಈ ನಡೆ ಕುತೂಹಲವನ್ನ ಕೆರಳಿಸಿದೆ. ಕನಕಪುರ ಬಂಡೆಯ ಈ ಮೌನದ ಹಿಂದೆ ನಾನಾ ತಂತ್ರಗಳೇ ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ನಿನ್ನೆ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ನಡೀತು? ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರನ್ನ ಭೇಟಿಯಾದರು. ಕೆಜೆ ಜಾರ್ಜ್ ಅವರ ನಿವಾಸದಲ್ಲೇನೆ ಸುಮಾರು 1 ಗಂಟೆ ರಹಸ್ಯ ಸಭೆ ನಡೆಸಿದ್ರು. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಹನ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಮೀಟಿಂಗ್ ಇದು. ನಾಯಕತ್ವ ಬದಲಾವಣೆಯ ಸಂಬಂಧ 1 ಅವರ್ ಡಿಸ್ಕಷನ್ ಆಗಿದೆ. ಸಿಎಂ ಖರ್ಗೆ ಇವರಿಬ್ಬರನ್ನು ಕೂಡ ಭೇಟಿ ಮಾಡಿ ಬಂದಿದ್ರು ಕೆಜೆ ಜಾರ್ಜ್ ಅವರು. ನಿನ್ನೆ ಅಂದ್ರೆ ಖರ್ಗೆ ಅವರ ಸಂದೇಶವನ್ನ ಹೊತ್ತು ತಂದಿದ್ರ ಕೆಜೆ ಜಾರ್ಜ್ ಅವರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ 1 ಅವರ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಏನು ಮಾತನಾಡಿದ್ರು ಮತ್ತು ವೈ ಕೆಜೆ ಜಾರ್ಜ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೆ ಜಾರ್ಜ್ ಅವರ ಮುಖಾಂತರವೇ ಈ ಸಂದೇಶವನ್ನ ಕಳುಹಿಸಲಾಯಿತು ಅಂತ. ಕೆಜೆ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ.